ಓಂ ಶಾಂತಿ. ದಾದೀಜಿಯವರು ತಿಳಿಸ್ತಾ ಇದ್ದಾರೆ, ನಾವು ಜನ್ಮವನ್ನು ತೆಗೆದುಕೊಂಡ ಕೂಡಲೇ, ಅಂದರೆ ಈ ಜ್ಞಾನವನ್ನು ತೆಗೆದುಕೊಂಡ ಕೂಡಲೇ ತಂದೆ ಹೇಳ್ತಾರೆ, ಬಾಬಾರವರು, ಬನ್ನಿ ನನ್ನ ಮುದ್ದಾದ ವಿಜಯಿ ರತ್ನ ಮಕ್ಕಳೇ ಬನ್ನಿ ಎಂದು ಕರೆಯುತ್ತಾರೆ. ಆ ವಿಜಯದ ವರದಾನವನ್ನು ನಮಗೆ ಯಾವಾಗ ಜ್ಞಾನವನ್ನು ತೆಗೆದುಕೊಳ್ತೀವೋ ಅವಾಗೆ ಕೊಟ್ಬಿಡ್ತಾರೆ. ವಿಜಯ ಅನ್ನೋದು ನಮಗೆ ಜನ್ಮಸಿದ್ಧ ಅಧಿಕಾರವಾಗಿದೆ. ನಮಗೆ ವರದಾನದ ಕಿರೀಟವನ್ನು ಸದಾ ನಾವು ಹಾಕ್ಕೊಂಡಿರಬೇಕಾಗಿದೆ. ಯಾವಾಗಲೂ ನಾವು ವಿಜಯಿ ಆಗಿದ್ದೀವಿ ಅನ್ನೋದ್ರಲ್ಲೇ ನಾವು ಇರಬೇಕು. ಕಲ್ಪದ ಹಿಂದೆನೂ ವಿಜಯಿ ಆಗಿದ್ದೆ, ಈಗೂ ನಾನು ವಿಜಯಿ ಆಗಿದ್ದೀನಿ, ಮುಂದೆನೂ ನಾನು ವಿಜಯ ಪಡ್ಕೊತೀನಿ ಅಂತ ನಾವು ಸಂಕಲ್ಪ ಮಾಡಿದಾಗ ನಮಗೆ ಅಪಾರವಾದ ಶಕ್ತಿ ನಮಗೆ ಬರುತ್ತದೆ. ಯಾವಾಗ ನಾವು ಕರ್ಮದಲ್ಲಿ ಹೋಗ್ತೀವೋ ಆವಾಗ ಈ ಸಂಕಲ್ಪವನ್ನು ನೀವು ಇಟ್ಕೊಂಡಿಲ್ಲ ಅಂತಂದಾಗ ಆಗ ನಾವು ಕರ್ಮದಲ್ಲಿ ಅನೇಕ ಸತಿ ಸೋತು ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮಾಯೆ ಅನ್ನೋದು ನಮ್ಮ ಮೇಲೆ ಪ್ರವೇಶ ಮಾಡುತ್ತೆ. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ನಾವೆಲ್ಲ ಸಿಂಹಿಣಿಯರು ಆಗಿದ್ದೀವಿ. ಮಾಯೆ ನಮ್ಮ ಮುಂದೆ ಬೆಕ್ಕಿನ ಥರ ಆಗ್ಬಿಡತ್ತೆ. ಯಾವಾಗ ನಾವು ವಿಜಯಿ ಆಗಿದ್ದೀವಿ ಅಂತ ತಿಳ್ಕೊಂಡು ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡಿದಾಗ, ನಾನು ಅವತರಿತ ಆತ್ಮ ಆಗಿದ್ದೀನಿ. ಅವತರಿತ ಅಂತಂದ್ರೇ ನಾನು ಪವಿತ್ರ ಆತ್ಮ ಆಗಿದ್ದೀನಿ ಅಂತ ಅಂದು, ನಾನು ಪವಿತ್ರ ಆತ್ಮ ಆಗಿದ್ದೆ, ಈಗೂ ಆಗಿದ್ದೀನಿ, ಮುಂದೆನೂ ಹಾಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ನಾವು ಮಾಯೆಗೆ ನಾವು ಚಾಲೆಂಜ್ ಮಾಡಬೇಕಾಗಿದೆ. ಆಗ ಮನಸ್ಸಿನಲ್ಲೂ ಸಹ ನಮಗೆ ಯಾವುದೇ ರೀತಿಯಾದ ಅಪವಿತ್ರತೆಯ ಬಿರುಗಾಳಿ ನಮ್ಮ ಮುಂದೆ ಬರಲು ಸಾಧ್ಯ ಆಗೋದಿಲ್ಲ. ನಾವು ಸತ್ಯುಗದ ಸತ್ಯವಾದ ಕೊಹಿನೂರ್ ವಜ್ರಗಳು ಆಗಿದ್ದೀವಿ. ಈಗಿನ ಕಾಲದ ಸುಳ್ಳಿನ ಕಲ್ಲುಗಳು ನಾವು ಅಲ್ಲ. ಈ ರೀತಿಯಾದ ವರದಾನಗಳಲ್ಲಿ ನಾವು ಸ್ವಮಾನದಲ್ಲಿ ನಾವು ಇರಬೇಕು. ಯಾವಾಗ ನಾವು ಸತ್ಯ ಕೊಹಿನೂರ್ ವಜ್ರ ಆಗಿದ್ದೀನಿ ಅಂತ ಯಾವಾಗ ನೀವು ಸ್ಮೃತಿಯಲ್ಲಿ ಸ್ವಮಾನದಲ್ಲಿ ಇರ್ತೀರೋ ಆವಾಗ ನಿಮ್ಮ ಮನಸ್ಸು ಸದಾ ಶುದ್ಧವಾಗಿರುತ್ತದೆ. ಯಾವಾಗ ನಾವು ಈ ರೀತಿಯ ಸ್ವಮಾನವನ್ನು ಇಟ್ಕೊತೀವೋ ಆಗ ನಾವು ವಿಜಯ ಮಾಲೆಯಲ್ಲಿ ಬರ್ತೀವಿ. ಪ್ರತಿಯೊಂದು ವಿಜಯ ಮಾಲೆಯಲ್ಲಿ ನಾವು ಮುತ್ತಿನಂತೆ ಪೋಣಿಸಲು ಪಡ್ತೀವಿ. ಆ ಮುತ್ತುಗಳು ಪಕ್ಕದಲ್ಲಿ ಹತ್ತತ್ರನೇ ಇರುತ್ತೆ. ಆಗ ಅಲ್ಲಿ ವಿಜಯ ಮಾಲೆಯಲ್ಲಿ ಇರುವಂತಹ ದಾರವೇ ಕಾಣೋದಿಲ್ಲ. ಆ ರೀತಿಯಲ್ಲಿ ನಾವು ಇರ್ತೀವಿ ಅಂತ ದಾದಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ 9ನೇ ಪಾಯಿಂಟಲ್ಲಿ ದಾದಿಯವರು ತಿಳಿಸ್ತಾ ಇದ್ದಾರೆ, ನಾವು ತಪಸ್ವಿ ಕುಮಾರಿಯರು ಆಗಿದ್ದೀವಿ. ಈಗ ನಾವು ತಪಸ್ಯ ಮಾಡಬೇಕಾಗಿದೆ. ಹಿಂದೆ ಏನಾಗಿತ್ತು, ಈಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಹಿಂದೆ ಎಂಥದೇ ಒಳ್ಳೆಯದಾಗಿರಲಿ ಕೆಟ್ಟದೇ ಆಗಿರಲಿ ಅದಕ್ಕೆ ನಾವು ಝೀರೋ ಆಗ್ತಾ ಹೋಗಬೇಕಾಗಿದೆ. ಝೀರೋ ಯಾವಾಗ ಆಗ್ತಾ ಹೋಗ್ತೀವೋ ಆವಾಗ ನಾವು ಹೀರೋಗಳು ಆಗ್ತಾ ಹೋಗ್ತೀವಿ. ಅದಕ್ಕೆ ತಂದೆ 3 ಬಿಂದುಗಳ ತಿಲಕವನ್ನು ನಮಗೆ ಸದಾ ಇಟ್ಟಿದ್ದಾರೆ. ನಾನು ಆತ್ಮ ಬಿಂದು ಆಗಿದ್ದೀನಿ, ಬಾಬಾ ಬಿಂದು ಆಗಿದ್ದಾರೆ ಮತ್ತು ಡ್ರಾಮಾ ಬಿಂದು ಆಗಿದೆ. ಈ 3 ಬಿಂದುಗಳ ಜೊತೆಯಲ್ಲಿ ನಾವು ಸದಾ ಸ್ಥಿತಿಯಲ್ಲಿ ಇರಬೇಕು. ಯಾವಾಗ ನಾವು ಈ 3 ಬಿಂದುವಿನ ಜೊತೆಯಲ್ಲಿ ಇರ್ತೀವೋ ಆವಾಗ ನಮ್ಮ ಸ್ಥಿತಿ ಕೆಳಗೆ ಬರೋದಿಲ್ಲ ಮತ್ತು ನಾವು ಡಿಸ್ಟರ್ಬು ಆಗೋದಿಲ್ಲ. ಹಾಗೆ ಅನ್ಯರನ್ನೂ ನಾವು ಡಿಸ್ಟರ್ಬು ಮಾಡೋದಿಲ್ಲ. ದಾದಿಯವರು ತಿಳಿಸ್ತಾ ಇದ್ದಾರೆ, ಬಾಬಾರವರು ಹೇಳಿದ್ರು, ಇಲ್ಲಿ ಜ್ಞಾನದಲ್ಲಿ ದೊಡ್ಡವರು ಸಣ್ಣವರು ಎಲ್ಲರೂ ಸಹ ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾರೆ. ವಾನಪ್ರಸ್ಥಿ ಅಂತಂದ್ರೇ ಎಲ್ಲ ಜಂಜಾಟಗಳಿಂದ ಸಂಪೂರ್ಣ ಮುಕ್ತ ಎಂದು. ಇಲ್ಲಿ ಬಾಬಾ ಯಾವುದೋ ರೀತಿಯಾದ ಸ್ವಾಮೀಜಿಗಳಿರ್ತಾರಲ್ಲ, ಆ ರೀತಿ ಬಾಬಾ ಅಲ್ಲ. ನಾವು ಎಲ್ಲ ಹೊರಗಿನ ವಾತಾವರಣಗಳಿಂದ ಸಂಪೂರ್ಣ ಭಿನ್ನ ಆಗಬೇಕು. ಆವಾಗ ನಾವು ವಾನಪ್ರಸ್ಥಿಯಾಗಿ ಇರಬೇಕು.
ಯಾವುದೇ ರೀತಿಯಾದ ಫಾಲ್ತು ಮಾತುಗಳನ್ನು ವ್ಯವಹಾರದ ಮಾತುಗಳಲ್ಲಿ ನಾವು ಟೈಮ್ನ ವೇಸ್ಟು ಮಾಡಬಾರ್ದು. ನಮ್ಮ ಸಮಯ ಶಕ್ತಿಯನ್ನು ನಾವು ಸದಾ ಸಫಲ ಮಾಡ್ಕೋಬೇಕಾಗಿದೆ. ಯಾವತ್ತೂ ಸಹ ಟೈಮ್ನ ವೇಸ್ಟ್ ಮಾಡಬೇಡಿ ಮತ್ತು ಎನರ್ಜಿಯನ್ನು ಸಹ ನೀವು ವೇಸ್ಟ್ ಮಾಡಬೇಡಿ ಅಂತ ದಾದಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಸದಾ ಶುಭ ಭಾವನೆ ಶುಭ ಕಾಮನೆಯಲ್ಲಿ ಇದ್ದು ಪ್ರತಿಯೊಂದು ಕರ್ಮವನ್ನು ಮಾಡಿ. ಯಾವಾಗಲೂ ಸಹ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅನ್ಯರ ಪ್ರತಿಯಾಗಿ ವೈರತ್ವವನ್ನು ಮತ್ತು ವಿರುದ್ಧವನ್ನು, ಅಸೂಯೆಯನ್ನು, ಈ ರೀತಿಯಾದ ಮಾತುಗಳಲ್ಲಿ ನೀವು ಎಂದೂ ಸಹ ಸಿಕ್ಕಾಕೋಬೇಡಿ ಅಂತ ದಾದಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. 11ನೇ ಪಾಯಿಂಟಲ್ಲಿ ದಾದಿಯವರು ತಿಳಿಸ್ತಾ ಇದ್ದಾರೆ, ಈಗ ನೀವು ಉದ್ಧಾರ ಮೂರ್ತಿ ಆತ್ಮಗಳು ಆಗಿದ್ದೀರಾ. ಅನೇಕ ಪಾಪಿ ಆತ್ಮಗಳಿಗೆ ನೀವು ಉದ್ಧಾರ ಮಾಡಬೇಕಾಗಿದೆ. ನಿಮ್ಮ ಎಲ್ಲ ಪಾಸಿಟಿವ್ ಸಂಕಲ್ಪದಲ್ಲಿ ಇದ್ದು ಸದಾ ಎಲ್ಲರಿಗೂ ಉದ್ಧಾರ ಮಾಡ್ತಾ ಹೋಗಿ. ಆಗ ನಿಮಗೆ ಯಾವುದೇ ರೀತಿಯಾದ ಕ್ವೆಶನ್ಸ್ಗಳು ಬರೋದಿಲ್ಲ. ಯಾವುದೇ ರೀತಿಯಾದ ಮಾತುಗಳು ಬಂದರೂ ಸಹ ನೀವು ವಿಚಲಿತರು ಆಗಬಾರ್ದು. ಯೋಗಿಯ ಗುಣ ಆಗಿದೆ ಅಚಲವಾಗಿರಬೇಕು, ಅಡೋಲವಾಗಿರಬೇಕು, ಸ್ಥಿರವಾಗಿರಬೇಕು, ಅಖಂಡವಾಗಿರಬೇಕು, ನಿರ್ವಿಘ್ನರಾಗಿರಬೇಕಾಗಿದೆ. ಈ ಲಕ್ಷ್ಯವನ್ನು ನೀವು ಸದಾ ನಿಮ್ಮ ಮುಂದೆ ಇಟ್ಕೊಂಡು ಆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ದಾದಿಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ದಾದಿಯವರು 12ನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ, ನಾನು ಯೋಗಿ ಆಗಿದ್ದೀನಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾನು ಸ್ಥಿತ ಆಗಬೇಕು, ಅಚಲ ಮತ್ತು ಅಡೋಲ ಆಗಿರಬೇಕು. ನನ್ನ ಸಂಕಲ್ಪದಲ್ಲೂ ಸಹ ನನ್ನ ಮೂರ್ತಿ ಖಂಡಿತ ಆಗಬಾರ್ದು. ಅಂದರೆ ಸಂಕಲ್ಪದಲ್ಲೂ ಸಹ ಅಪವಿತ್ರತೆ ಅನ್ನೋದು ನನ್ನ ಸಂಕಲ್ಪದಲ್ಲಿ ಬರಬಾರದು. ಆಗ ನೋಡಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತದೆ ಮತ್ತು ಶೀತಲವಾಗಿರುತ್ತದೆ. ನಿಮ್ಮ ಬುದ್ಧಿ ಸದಾ ನಿಮ್ಮ ಬುದ್ಧಿ ಸ್ಥಿರವಾಗಿರಬೇಕು. ಆಗ ನಿಮ್ಮ ಸಂಸ್ಕಾರಗಳು ಸಹ ತಂಪಾಗಿ ಪ್ರತಿಯೊಬ್ಬರಿಗೂ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಇರುತ್ತೆ. ಜ್ಞಾನದ ಆಧಾರದಿಂದ ಹಳೆಯ ಸ್ವಭಾವಗಳನ್ನು ನೀವು ಸಂಪೂರ್ಣವಾಗಿ ಮುಕ್ತ ಮಾಡಿ. ನಿಮ್ಮ ಸ್ವದ ಭಾವದಲ್ಲಿ ನೀವು ಇರುವಂತಹ ಅಭ್ಯಾಸವನ್ನು ಹೆಚ್ಚು ಹೆಚ್ಚು ಮಾಡಿ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ. ದಾದಿಯವರು ಮನುಷ್ಯರು ಅಂತ ಅಂದ್ರೇ ದೇಹದ ಅಭಿಮಾನವಾಗಿದೆ. ಈಗ ನಾವು ಮನುಷ್ಯರು ಅಲ್ಲ, ನಾವು ಈಗ ಬ್ರಾಹ್ಮಣರು ಆಗಿದ್ದೀವಿ. ಮನುಷ್ಯರಿಂದ ದೇವತೆಗಳು ಆಗುವಂತಹ ಪ್ರಯತ್ನದಲ್ಲಿ ಇದ್ದೀವಿ. ಮನುಷ್ಯರಿಂದ ದೇವತೆಗಳು ಆಗುವಂತಹ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ನಾವು ದೇಹಿ ಅಭಿಮಾನಿಯಾಗಿದ್ದು ಪುರುಷಾರ್ಥವನ್ನು ಮಾಡಬೇಕು ಅಂತಂದ್ರೆ ಸ್ವದ ಭಾವದಲ್ಲಿ ನಾವು ಇರಬೇಕು. ಯಾವುದೇ ರೀತಿಯಾದ ಬಲಹೀನತೆಯ ವಶದಲ್ಲಿ ನಾವು ಇರಬಾರ್ದು. ಆ ಬಲಹೀನತೆಯು ನಮ್ಮ ವಶದಲ್ಲಿ ಇರಬೇಕಾಗಿದೆ. ನಮ್ಮ ಚಿಂತೆಗಳಿಗೆ ನಾವು ಸದಾ ಗೆಟ್ಔಟ್ ಹೇಳಬೇಕಾಗಿದೆ. ನೀವು ಸತ್ರಿ ಅಂತಂದರೆ ಇಡೀ ವಿಶ್ವವೇ ಸತ್ತ ಹಾಗೆ. ಎಲ್ಲವೂ ಸಹ ಮಣ್ಣಿನಲ್ಲಿ ಮಣ್ಪಾಲು ಆಗ್ಬಿಡುತ್ತದೆ. ಇದನ್ನೆಲ್ಲವನ್ನ ಸಹ ನಿಮ್ಮ ಬುದ್ಧಿಯಲ್ಲಿ ಸದಾ ಇಟ್ಕೊಂಡಿರಬೇಕು. ಆಗ ನೀವು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಲಿಕ್ಕೆ ಸದಾ ಸಾಧ್ಯವಾಗುತ್ತದೆ. ಸದಾ ಶುಭವನ್ನು ನೀವು ಥಿಂಕ್ ಮಾಡಿ, ಶುಭವನ್ನೇ ನೋಡಿ, ಶುಭವನ್ನೇ ಮಾತನಾಡಿ ಮತ್ತು ಶುಭ ಭಾವನೆಯನ್ನು ಸದಾ ಇಟ್ಕೊಳ್ಳಿ. ಆಗ ಆ ಶುಭ ಭಾವನೆ ಈಗ ಅಲ್ಲ ಅಂದರೂ ಸಹ ನಾಳೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕೆಲಸಕ್ಕೆ ಬಂದೇ ಬರುತ್ತದೆ. ಹಾಗಾಗಿ ಸದಾ ನಾವು ಎಲ್ಲರ ಪ್ರತಿ ಶುಭವನ್ನೇ ಬಯಸಬೇಕು. ಅವರ ಆಶೀರ್ವಾದ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳಿಂದ ಪಾರಾಗಲು ಇದು ನಮಗೆ ತುಂಬಾ ಸಹಾಯ ಮಾಡುತ್ತದೆ, ಶುಭ ಭಾವನೆಯನ್ನು ಇಟ್ಟುಕೊಳ್ಳೋದ್ರಿಂದ ಅಂತ ದಾದಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಪತ್ರ ಪುಷ್ಪದಲ್ಲಿ. ಓಂ ಶಾಂತಿ.